ಮೈಸೂರು ಮೂಡಾದಲ್ಲಿ ಲೋಕಾಯುಕ್ತರು ಸರ್ಚ್ ವಾರೆಂಟ್ ಅನ್ನು ಸಿದ್ಧಪಡಿಸಿ ಆಮೇಲೆ ರದ್ದುಪಡಿಸಿದ್ರಲ್ಲ, ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತು ಗೃಹ ಸಚಿವರು ಮಾತನಾಡಿದ್ದಾರೆ. IAS ಅಧಿಕಾರಿ ಮೂಡಾದ ದಾಖಲೆ ತೆಗೆದುಕೊಂಡೋದ ವಿಚಾರ ಪಬ್ಲಿಕ್ ಟಿವಿ ವರದಿ ಬೆನ್ನಲ್ಲೇ ಗೃಹ ಸಚಿವ ಪರಮೇಶ್ವರ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ತಪ್ಪು ಮಾಡಿದ್ರೆ ಕಠಿಣ ಕ್ರಮ ಆಗಲಿದೆ. ರೆಡಿಮೇಡ್ ಆನ್ಸರ್. ಮೂಡಾ ತನಿಖೆಯಲ್ಲಿ ಎಲ್ಲವೂ ಗೊತ್ತಾಗುತ್ತೆ, ಯಾರನ್ನೂ ಬಿಡುವ ಪ್ರಶ್ನೆ ಇಲ್ಲ. ಯಾರು ದಾಖಲೆ ತೆಗೆದುಕೊಂಡೋದ್ರು ಅಂತ ನಮ್ಮನ್ನೇ ಕೇಳ್ತಾರೆ ಅವರು. ಹೋಮ್ ಮಿನಿಸ್ಟರ್ ದಾಖಲೆ ಕೊಂಡೊಯ್ದದ್ದು ನಿಜಾನಾ ಸುಳ್ಳ ಅಂತಲೂ ಗೊತ್ತಾಗಬೇಕಲ್ಲ. ಸೊ ತನಿಖೆಯಲ್ಲಿ ಎಲ್ಲ ಗೊತ್ತಾಗುತ್ತೆ, ಆಮೇಲೆ ಯಾರೇ ತಪ್ಪು ಮಾಡಿದ್ರು ಅವರಿಗೆ ಕಠಿಣ ಕ್ರಮವನ್ನು ತಗೋತೀವಿ ಅಂತ ಮಾನ್ಯ ಗೃಹ ಸಚಿವರು ಇವತ್ತು ರಿಯಾಕ್ಟ್ ಮಾಡಿದರು. ಸರ್, ಕೆಲವೊಂದು ವಿಚಾರಗಳು ಈಗ ಬಹಿರಂಗ ಆಗ್ತಾ ಇದ್ದಾವೆ. ಈ ಜೂನ್ 28ನೇ ತಾರೀಕಿಗೆ ಲೋಕಾಯುಕ್ತ ಸರ್ಚ್ ವಾರಂಟಿಗೆ ಅಂದರೆ ಭೈರತಿ ಸುರೇಶ್ ಹೋಗಿ ಹೆಲಿಕಾಪ್ಟರ್ನ ತಂದರು ಅಂತ ಏನು ಆರೋಪ ಇದೆ, ಅದಕ್ಕೂ ಮುಂಚೆನೇ ಸರ್ಚ್ ವಾರಂಟ್ ರೆಡಿ ಮಾಡ್ಕೊಂಡಿದ್ದಂತಹ ಲೋಕಾಯುಕ್ತ. ಆದರೆ IAS ಅಧಿಕಾರಿಯೊಬ್ಬರು ಭೈರತಿ ಸುರೇಶ್ ಹೋಗೋಕ್ಕೆ ಮುಂಚೆನೇ ಮುಡಾ ಕಚೇರಿಗೆ ಹೋಗಿ 144 ದಾಖಲೆಗಳನ್ನು ತಗೊಂಡು ಬಂದಿದ್ದಾರೆ ಅಂತ ಆರೋಪ. ಎಲ್ಲೊಂದು ಕಡೆ IAS ಅಧಿಕಾರಿ ರಕ್ಷಣೆ ಇತ್ತು, ಮುಡಾ ಹಗರಣದಲ್ಲಿ ಏನೂ ಆಗಿಲ್ಲ ಅಂತ ಬಿಂಬಿಸೋದಕ್ಕೆ ಅಂತ ಆರೋಪ ಸರ್. ಲೈಕ್ ತನಿಖೆನಲ್ಲಿ ಅದೆಲ್ಲ ಬರಲೇಬೇಕಲ್ಲ. ಈಗ ಯಾರೇ ತನಿಖೆ ಮಾಡಲಿ ಈ ವಿಚಾರಗಳೆಲ್ಲ ತನಿಖೆನಲ್ಲಿ ಬರಲೇಬೇಕು. IAS ಮಾಡಿದ್ರೋ, IPS ಮಾಡಿದ್ರೋ, KS ಮಾಡಿದ್ರೋ, ಅವರೆಲ್ಲ ಈಗ ಅಷ್ಟೊಂದು ಫೈಲ್ಗಳು ಎತ್ಕೊಂಡು ಬಂದಿದ್ದಾರೆ ಅವರು ಅಂತ ಅಂದಾಗ ಅದು ತನಿಖೆಯಲ್ಲಿ ಗೊತ್ತಾಗಲೇಬೇಕು. ಲೋಕಾಯುಕ್ತದವ್ರು ಮಾಡಿದರೂ ಆಗುತ್ತೆ, ಇನ್ಯಾವುದೇ ಏಜೆನ್ಸಿ ಮಾಡಿದರೂ ಆಗುತ್ತೆ. ಅಧಿಕಾರಿಗಳು ಕೂಡ ರಕ್ಷಣೆಗೆ ಮುಂದಾಗಿದ್ರು ಅನ್ನೋದು ಆರೋಪ. ಅಲ್ಲ, ಅದು ಬರಬೇಕಲ್ಲ. ಯಾವ ಅಧಿಕಾರಿ ರಕ್ಷಣೆ ಮಾಡೋಕೆ ಹೊರಟಿದ್ರು ಅದು ಬರಬೇಕಲ್ವಾ. ತನಿಖೆನಲ್ಲಿ ಬಂದಾಗ ಅದು ಒಂದು ವೇಳೆ ಆ ರೀತಿ ಕಂಡು ಬಂದರೆ ಕ್ರಮ ತಗೊಳ್ತಾರೆ ಸರ್. ಮುಡಾ ಓಕೆ, ನಾನು ಹೇಳಿದ್ನಲ್ಲ, ಇದ್ರಲ್ಲಿ ಏನಿದೆ ವಿಚಾರ ಸ್ಪೆಷಲ್ಲು. ತನಿಖೆ ಆಗುತ್ತೆ, ತಪ್ಪಿತಸ್ಥರಿಗೆ ಕ್ರಮ ಆಗುತ್ತೆ, ಇಷ್ಟು. ಇದಕ್ಕೆ ಹೋಮ್ ಮಿನಿಸ್ಟ್ರಿ ಆಗಬೇಕಾ? ನೀವು ಯಾರನ್ನು ಕೇಳಿದ್ರು ಇದೇ ಉತ್ತರ ಕೊಡೋದು. ಹೋಮ್ ಮಿನಿಸ್ಟರ್ ಅಂತಲೇ ಅಲ್ಲ, ಯಾವ ಸಚಿವರನ್ನ ಕೇಳಿ ಇದೇ ಉತ್ತರ ಕೊಡ್ತಾರೆ. ಮುಖ್ಯಮಂತ್ರಿನ ಕೇಳಿ ಅವರು ಇದೇ ಉತ್ತರ ಕೊಡ್ತಾರೆ. ಆದರೆ ಅವನು ಯಾರು? IAS ಅಧಿಕಾರಿ, ನಗರಾಭಿವೃದ್ಧಿ ಇಲಾಖೆಯವರು. ಅವರು 140 ಫೈಲ್ ತೊಗೊಂಡೋಗಿದ್ದಾರೆ ಅದಕ್ಕೆ ಏನು ಸಾಕ್ಷಿ ಇದೆ? ಅದ್ರ ಬಗ್ಗೆ ಎಲ್ಲ ತನಿಖೆ ಆಗಬೇಕು. ಆ ನಿಟ್ಟಿನಲ್ಲಿ ಲೋಕಾಯುಕ್ತದವ್ರು ಏನು ಮಾಡ್ತಾರೆ, ED ಅವ್ರು ಏನು ಮಾಡ್ತಾರೆ, ಕಾದು ನೋಡೋಣ. ಇಲ್ಲ ಅಂತಂದರೆ ಸುಮ್ಮನೆ ಹೋಮ್ ಮಿನಿಸ್ಟ್ರಿಗೆ ಇದೆಲ್ಲ ರೆಡಿಮೇಡ್ ಆನ್ಸರ್ಸ್. ಅದೆಲ್ಲ ನೀವು ದರ್ಶನ್ ವಿಚಾರದಲ್ಲಿ ಕೇಳಿದ್ರು ಹೀಗೆ ಹೇಳ್ತಾರೆ, ಮೂಡಾ ವಿಚಾರದಲ್ಲಿ ಕೇಳಿದ್ರು ಹೀಗೆ ಹೇಳ್ತಾರೆ, ವಾಲ್ಮೀಕಿ ಹಗರಣದ ಬಗ್ಗೆ ಕೇಳಿದ್ರು ಹೀಗೆ ಹೇಳ್ತಾರೆ. ಕ್ವೈಟ್ ನ್ಯಾಚುರಲ್.